ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಈಗ ಭಾಳ ಮುಖ್ಯವಾಗಿ ಈಗಾಗಲೇ ಮಧ್ಯಮ ವರ್ಗದವರಿಗೆ ಹೆಲ್ಪ್ ಮಾಡಿದ್ದನ್ನು ನಾವು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದೇ ಕಾಲಕ್ಕೆ ಅತ್ಯಂತ ಬಡವರು ಬದುಕೋದು ಸಾಧ್ಯನಾ ಈ ವ್ಯವಸ್ಥೆಯಲ್ಲಿ ಅಂತ ಆಲ್ರೆಡಿ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಜನ. ಅದರಲ್ಲೂ ಗ್ಯಾಸ, ಪೆಟ್ರೋಲ, ಡೀಸೈಲ, ದಿನನಿತ್ಯ ತಿನಿಸುಗಳು ಬದುಕ ಎಷ್ಟು ಕಷ್ಟ ಆಗಿದೆ ಇವತ್ತು. ಇದರ ಬದಲಾಗಿ ಎಲ್ಲೂ ಚಿಂತನೆ ಕಾಣಲಿಲ್ಲ ಇದರಲ್ಲ ಅನ್ನೋದನ್ನು ಮತ್ತೊಮ್ಮೆ ಹೇಳಬೇಕಾಗಿದೆ. ಯಾಕಂದರೆ ಮುಖ್ಯ ಬದುಕಿಗೆ ಬೇಕಾಗಿದ್ದು ಇವು ದಿನನಿತ್ಯ ಬೇಕಾಗುವಂಥದ್ದು ಆಹಾರ ಪದಾರ್ಥಗಳ ಮೇಲೆ ಏನಪ್ಪ ಇವರು ಏನು ಮಾಡಿದರು ಅನ್ನುವಂಥದ್ದು ಇಲ್ಲಿ ಇಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಅದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಈ ಚರ್ಚೆ ಕಾಲನಿಷ್ಠ ಇದೆಷ್ಟು 47 ತಾಸು ಮಾತಾಡೋದಷ್ಟು ನಾವು ನೀವು ಅದ್ರ ನಂತರದಲ್ಲಿ ಇದು ಇಳ್ಕೋದು ಹೋಗ್ತಿರ್ತದೆ. ಮತ್ತು ಈಗ ನಮಗೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಈ ಡಿಸೈಲು ಎಣ್ಣೆ ಪದಾರ್ಥ ಎಣ್ಣೆ ಇರ್ಬೋದು, ಎಲ್ಲ ಇರ್ಬೋದು, ಇವುಗಳ ಬೆಲೆ ಈಗ ಒಂದು ಫಿಕ್ಸ್ ಆಗಿಬಿಟ್ಟದಪ್ಪ, ಇನ್ನೇನು ಇಳಿಸೋ ಅವಶ್ಯಕತೆ ಇಲ್ಲ, ಇದಕ್ಕೆಲ್ಲ ಹೊಂದ್ಕೊಂಡಿದ್ದಾರೆ ಜನ ಅನ್ನೋಂಗೆ ಈ ಬಜೆಟ್ ರಚನೆಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಈ ತೊಂದರೆಗಳಿದ್ದಾವೆ ಈಗ ಸಾಕಷ್ಟು ಚರ್ಚೆ ಆಗಿದ್ದಾರೆ. ಹೌದು, ಬೆಲೆ ಏರಿಕೆಂತ ತತ್ತರಿಸಿ ಹೋಗಿದೆ ಜನಪ್ಪ ಅಂತೇಳಿ, ಮತ್ತು ಉದ್ಯೋಗ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಲೇಬ್ರಿಂಗ. ಹೀಗಾಗಿ ಜನಸಾಮಾನ್ಯ ಬದುಕೋದು ಹೇಗೆ ಎಂಬ ಚಿಂತೆ ಭಾಳ ಕಾಡ್ಲಿಕ್ಕತ್ತದ್ರಿ. ಅದರಲ್ಲೂ ಗ್ಯಾಸ್ ರೇಟ್ ಇಳಿತಾನ ಇಲ್ಲ, ಹೆಚ್ಚು 800 900 ತನಕ ಹೋಗ್ತಾ ಇದೆ. ಬದುಕು ಕಷ್ಟ ಆಗ್ಲಿಕ್ಕದ ರೀ. ಮಾರ್ಕೆಟ್ದಲ್ಲಿ ತಿನ್ನೋ ಎಣ್ಣೆಗಳಂತೆ ಅದು ಇಳಿತಾ ಇಲ್ಲ. 150, 140, 180 ಬದುಕೋದು ಹೇಗೆ? ಇದ್ರ ಬಗ್ಗೆ ಏನೂ ಕಂಟ್ರೋಲ್ ಇಲ್ಲಲ್ಲ. ಮತ್ತು ಬಾಜಿಗಳ ಸಹಿತ ಇವತ್ತು ಉಳ್ಳಾಗಡ್ಡೆ ಆಗಿರ್ಬೋದು, ಮತ್ತೇನು ಆಗಿರ್ಬೋದು, ಯಾವುದೇ ಪಲ್ಯದ ದಿನಸುಗಳಾಗಿರ್ಬೋದು, ಕಾಯಿ ಪಲ್ಯಗಳಿರ್ಬೋದು, ಎಲ್ಲ ರೇಟ್ ಹಾಕಿ ಅಂದಾಗ ಇವುಗಳ ಬಗ್ಗೆ ಯಾಕೆ ಇಲ್ಲಿ ಕಾಳಜಿ ವಹಿಸಲಿಲ್ಲ. ಕೇವಲ ಈ ದೆಹಲಿ ಚುನಾವಣೆ ಮತ್ತು ಮುಂಬರುವ ಬಿಹಾರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಅವೆರಡಕ್ಕೂ ಹೆಲ್ಪ್ ಆಗುವಂಥ ಬಜೆಟನ್ನು ಮಾಡಿದ್ರಿ ವಿನಃ ಇಡೀ ಜನಸಮುದಾಯ ಬಡವರು, ಇಡೀ ದೇಶದ ಬಡವರು ಒದ್ದಾಡ್ತಾ ಇದ್ದಾರೆ. ಹೆಂಗಪ್ಪ ಇವತ್ತು ಹೆಂಗೆ, ನಾಳೆ ಹೆಂಗೆ ಅಂತಾರೆ. ಅದರದ್ದು ಗ್ಯಾಸ್ ಸಿಲಿಂಡರ್ ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ಇವತ್ತು ಅದು 800 900 ರೂಪಾಯಿ ತುಂಬುವಂಥದ್ದು ಯಾವ್ದು ಬಡವರಿರಲಿ ಶ್ರೀಮಂತರಲ್ಲಿ 100-200 ರೂಪಾಯಿ ಬಿಟ್ಟಂಗೆ ಮಾಡಿದ್ರು. ಬಟ್ ಇವತ್ತು ಅದೇ ರೀತಿ ಅದ. ಮತ್ತು ಇನ್ನು ಪೆಟ್ರೋಲ್ ಡೀಸೆಲ್ ರೇಟ್ ಅಂತ ಇನ್ನು ಇಳಿದು ಭಾಳ ಕಷ್ಟ ಅಂತ ಅನಿಸ್ತದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ದಾಗ ಇಲ್ಲಿವರೆಗೆ ರಷ್ಯಾದವ್ರು ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ರು, ಬೆಲೆ ಇಳಿಕೆ ಮಾಡಿಕೊಟ್ರು ಅದನ್ನು ಬ್ಯಾರಲ್ಲಿಗೆ. ಆದರೆ ಅದನ್ನು ಸರಿಯಾಗಿ ನಮ್ಮ ಜನಕ್ಕೆ ಉಪಯೋಗ ಆಗೋಂಗಾಗಲಿಲ್ಲ. ಅದನ್ನು ಸ್ವತಃ ಸರ್ಕಾರ ಉಪಯೋಗ ಮಾಡಿಕೊಂಡು ಆ ಟ್ಯಾಕ್ಸು ಸಹಿತ ಬೆಳೆಸ್ಕೊಂಡ ತನ್ನ ಒಂದು ಏನಪ್ಪ ಅಂದ್ರೆ ಎಲೆಕ್ಷನ್ ದೃಷ್ಟಿಕೋನ ಮಾಡಿದಂಥದ್ದು ನಾವು ನೋಡ್ತಾ ಇದ್ದೀವಿ. ಇವು ಸಹಿತ ಮಧ್ಯಮ ವರ್ಗದವ್ರ ಮೇಲೆ ಪ್ರೀತಿಯಿಂದಂತಲ್ಲ, ಮಧ್ಯಮ ವರ್ಗದ ಜನ ಬುದ್ಧಿವಂತರು, ಪ್ರೊಟೆಸ್ಟ್ ಮಾಡುವಂಥವ್ರು ಕಳೆದ ದಶಕದಿಂದಲೂ ಅವ್ರು ಕೇಳ್ತಾನೆ ಇದ್ದರು. ಆದರೆ ಅವ್ರಲ್ಲಿ ಒಂದು ಏನಪ್ಪ ಅಂತಂದ್ರೆ ಆಯಿತು ನಾಳೆ ಬದಲಾಯಿತು ಅಂತೇಳಿ ಅದ್ರ ಜೊತೆಗೆ ಇನ್ನಷ್ಟು ಏನಿತ್ತು ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಸ್ವಲ್ಪ ಬದುಕೋದಕ್ಕೆ ಅನುಕೂಲಗಳಿದ್ದಾವೆ. ಹೌದಪ್ಪ, ನಮ್ಮ ಊಟ ನಾವು ಮಾಡ್ಕೊಂಡು ಹೋಗ್ಬೋದು, ಹೈಯರ್ ಎಜುಕೇಷನ್ ಕೊಡಿಸೋದಕ್ಕೆ ಮತ್ತದಕ್ಕೋ ಇಲ್ಲ, ಅದ್ರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ. ಯಾಕೆಂದರೆ ಅವ್ರು ಸ್ವಲ್ಪ ಏನು ಹೆಚ್ಚು ಆಗ್ತದೆ, ಬದುಕ್ತೀವಿ ನಾವು ಅನ್ನುವಂಥದ್ದು ಅವರೆಲ್ಲ ಕಾನ್ಫಿಡೆನ್ಸ್ ಇರುವುದರಿಂದಾಗಿ ಇಲ್ಲಿವರಿಗೆ ಹಂಗೆ ತಳ್ತಾ ಬಂದಿದ್ದರು. ಬಟ್ ಈ ಸಲ ಯಾಕೋ ಅವ್ರಿಗೂ ಮಿತಿ ಮೀರಿತ್ತು. ಮಿಡಲ್ ಕ್ಲಾಸ್ ಅವ್ರು 30% ಇನ್ಕಮ್ ಟ್ಯಾಕ್ಸ್ ಏನಪ್ಪ ಸ್ಲ್ಯಾಬ್ ಹೇರಿದ್ರಿಂದಾಗಿ ಅವರು ಚರ್ಪಡಿಸ್ತಾಯಿದ್ರು. ಅದಕ್ಕೆ ಅವ್ರಿಗೆ ಮಾಡಿದ್ದು ಒಳ್ಳೆಯದು. ಬಟ್ ಇವ್ರಿಗೆ ಏನಾಯಿತು ಬಡವರಿಗೆ, ಯಾಕಂದ್ರೆ ಜನಸಾಮಾನ್ಯ ದುಡ್ಡು ತಿನ್ನುವಂಥವ್ರು ಅವತ್ತು ಆಟೋ ರಿಕ್ಷಾವಾಲ ಇರ್ಬೋದು, ಅಥವಾ ಜನಸಾಮಾನ್ಯ ದುಡ್ಡು ತಿನ್ನೋಂಥ ಇರ್ಬೋದು, ಮತ್ತೊಬ್ಬ ಒಕ್ಕಲ್ತನ ಮಾಡುವಂಥ ಒಬ್ಬ ವ್ಯಕ್ತಿ ಇರ್ಬೋದು, ಕೂಲಿ ನಾಲಿ ಮಾಡೋರು ಇರಬೇಕು, ಅವ್ರು ಇರ್ಬೋದು. ಅವ್ರಿಗೆಲ್ಲ ಇವತ್ತು ಬದುಕೋಕ್ಕೆ ಸಾಧ್ಯತೆ ಇಲ್ಲ. ನೀವೆಲ್ಲ ಗ್ಯಾರಂಟಿ ಒಂದಿಷ್ಟು ಅಕ್ಕಿ ಕೊಡ್ತಾ ಇದ್ರಿಲ್ಲ ಅಂತಲ್ಲ, ಅದು ಅಕ್ಕಿಯಿಂದ ಎಷ್ಟು ಮಟ್ಟಿಗೆ ಜಾಗ್ತದೆ BPL ಕಾರ್ಡವ್ರಿಗೆ, ಉಳಿದವ್ರ ಪರಿಸ್ಥಿತಿ ಹೆಂಗೆ ಅನ್ನೋದು ಸಹಿತ ಇವತ್ತು ಭಾಳ ಚರ್ಚಿಸಬೇಕಾಗ್ಯದ. ಹೀಗಾಗಿ ಈ ದಿಶೆಯಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಯೋಚನೆ ಮಾಡಬೇಕಾಗಿತ್ತು. ಆದರೆ ಅದಕ್ಕೇನು ಮಾಡಿಲ್ಲ. ಈಗ ನಿಮ್ಗೆ ಹೇಳಿದಂಗೆ ರೈತರ ಬಗ್ಗೆ ಚಿಂತನೆ ಇಲ್ಲ, ಬಡವ್ರ ಬಗ್ಗೆ ಚಿಂತನೆ ಇಲ್ಲ, ಅಂದೊಂದು ದುಡ್ಡು ತಿನ್ನೋರ ಬಗ್ಗೆ ಚಿಂತನೆ ಇಲ್ಲ, ಅವ್ರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ನಾವು ಗಮನಿಸಿದ್ದೀವಿ. ಈಗ ಶಿಕ್ಷಣದ್ದು ಅದ ಪರಿಸ್ಥಿತಿ ಇತ್ತು. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಇದನ್ನು. ಮತ್ತು ಯಾಗೇನು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂದರೆ ಇನ್ನೊಂದು 2 ದಿವಸ ನೋಡೋಣ, ಜನ ಏನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ, ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ. ಎಷ್ಟೋ ವಿಷಯದಲ್ಲಿ ಬಜೆಟ್ ಅಂದ್ರೆ ಇಲ್ಲಪ್ಪ ಸುಮ್ಮನೆ ವರ್ಷಕ್ಕೊಮ್ಮೆ ಬರ್ತದೆ, ಅವ್ರೊಂದು ಏನೋ ಹೇಳ್ತಾರೆ ಹೋಗಿಬಿಡ್ತಾರೆ ಅನ್ನುವಂಥ ಮನಸ್ಥಿತಿ ಜನಸಾಮಾನ್ಯರಲ್ಲಿ ಆಗಿಬಿಟ್ಟದೆ ಇವತ್ತು. ಅದಕ್ಕಾಗಿ ಅವರು ಚಲ್ಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಇನ್ನೂ ಬೆಲೆ ಏರಿಕೆ ಆಗುವಂಥ ವಿನಃ ಬೆಲೆ ಏರಿಕೆ ಕಡಿಮೆ ಆಗುವಂಥ ಸ್ಥಿತಿ ಇಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ. ಯಾಕಂದ್ರೆ ಈಗ ಪೆಟ್ರೋಲ್ ಡೀಸೆಲ್ ದರ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಟ್ಟಿ ಆಗ್ತಾಯಿದೆ. ಈಗ ಇನ್ನಷ್ಟು ತುಟ್ಟಿ ಆಗ್ಬೋದು, ಇದು ಕಡಿಮೆ ಅಂತ ಆಗೋದಿಲ್ಲ. ಹೀಗಾಗಿ ಜನಸಾಮಾನ್ಯರು, ಅದಕ್ಕೆ ಕೆಳ ಮಧ್ಯಮ ವರ್ಗದವರಿಗೆ ಇವೆಲ್ಲ ತೊಂದರೆಗಳು ಆಗಿದ್ದರಿಂದ ಅದನ್ನೊಂದು ಪಾಯಿಂಟ್ ಇವತ್ತು ನಿಮಿಷದಲ್ಲಿ ಮಾತಾಡಬೇಕು ಅಂತೇಳಿ ಅನೇಕ ವಿಷಯಗಳು ಇನ್ನೂ ಇದ್ದಾವೆ ಮಾತಾಡೋದು. ಒಂದಲ್ಲ ಎರಡಲ್ಲ ಅನೇಕ ವಿಷಯ ಚರ್ಚೆ ಮಾಡೋದು. ಇದ್ರ ಸಹಿತ ಮುಖ್ಯವಾಗಿ ಬಡವರ ಬಗ್ಗೆ, ಅದರಲ್ಲೂ ಕೆಳ ಮಧ್ಯಮ ವರ್ಗದವ್ರ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕಾಗಿ. ಯಾಕಂದರೆ ಗ್ಯಾಸ್ ಮತ್ತು ಅಂದರೆ ಸಿಲಿಂಡರ್ ಬದಲಾಗಿ ಆಗಿರ್ಬೋದು, ಪೆಟ್ರೋಲ್ ಬದಲಾಗಿ ಆಗಿರ್ಬೋದು, ಮಾರ್ಕೆಟ್ ಬದಲಾಗಿ ಆಗಿರ್ಬೋದು, ಕಾಳು ಕಡಿಗಳನ್ನು ಕೊಡೋದ್ರ ಬದಲಾಗಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ರಿಲ್ಯಾಕ್ಸೇಷನ್, ಸ್ವಲ್ಪ ನೆಮ್ಮದಿ ಉಸಿರು ಬಿಡುವಂಥದ್ದು ಇಲ್ಲೇ ಇಲ್ಲ ಈ ಬಜೆಟ್ನಲ್ಲಿ ಅನ್ನೋದನ್ನು ಮತ್ತು ಜ್ಞಾಪಕ ಮಾಡಬೇಕಾಗಿದೆ. ಯಾಕಂದರೆ ಸರ್ಕಾರಕ್ಕೆ ಅದರ ದೋಷಗಳನ್ನ ಎತ್ತಿ ತೋರಿಸಿ ನಮ್ಮ ಕೆಲಸ ಪತ್ರಕರ್ತರು ಅಥವಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದ ಜನರಿಗೆ
ಈ ದಿಶೆಯಲ್ಲಿ ಅನೇಕ ಜನರು ಮಾತಾಡಿದಾಗ ನಮ್ಮ ಸೀತಾರಾಮ್ ಬೇರೆ ಬೇರೆ ಕಡೆ ಅನೇಕ ಜನರು ಮಾತಾಡಿದಾಗ ವಿಶೇಷವಾಗಿ ಈ ಕೆಳ ಮಧ್ಯಮ ವರ್ಗದವರು ಮತ್ತು ಅನ್ನೊಂದು ದುಡಿತಿನವರು ತೊಂದರೆ ಆಗುವುದನ್ನು ಮತ್ತೊಮ್ಮೆ ಚರ್ಚೆ ಮಾಡೋ ಸಲುವಾಗಿ ಈ ವಿಷಯ ಆಯ್ದುಕೊಂಡಿದ್ದಂತೆ ಇಷ್ಟ ಮತ್ತೇನಿಲ್ಲ. ಭಾಳ ಜನರು ಹೋಗಿ ಭೇಟಿ ಆದಾಗ ನಮ್ಮ ಒಂದು ವರದಿಗಾರರಿಗೆ ಹೇಳಿದಂಥ ಮಾತುಗಳೇನಪ್ಪ ಅಂದ್ರೆ ಅವು ತೊಂದರೆ ಆಗದಿದ್ದಂತ ಜನಸಾಮಾನ್ಯರು ಮಾತಾಡಿದ್ದು ಅದು ದುಡ್ಡು ತಿನ್ನುವಂಥವ್ರು. ಅದಕ್ಕಾಗಿ ಈ ಬಜೆಟ್ ಅಡ್ಡಿ ಇಲ್ಲ, ಮಧ್ಯಮ ವರ್ಗದವರಿಗೆ ಒಳ್ಳೆಯ ಉಪಕಾರ ಮಾಡಿದ್ರೆ ಕೆಳ ಮಧ್ಯಮ ಮತ್ತು ಬಡ ಜನಕ್ಕೆ ಇದು ಅಂತ ಹೇಳಿಕೊಳ್ಳುವಂಥ ಉತ್ತಮ ಬಜೆಟ್ ಅಲ್ಲ. ಮತ್ತು ಶಿಕ್ಷಣಕ್ಕೂ ಮತ್ತು ಇನ್ನೊಮ್ಮೆ ಆರೋಗ್ಯಕ್ಕೂ ಹೇಳುವಂಥ ವಿಷಯ ಏನಪ್ಪ ಅಂದ್ರೆ ಅಲ್ಲೂ ಸಹ ಅಷ್ಟು ಹೇಳ್ಕೊಳ್ಳೋಂಥ ಸಹಕಾರ ಮಾಡಿಲ್ಲ. ಇದು ಈ ಬಜೆಟ್ ಬಗ್ಗೆ ಇದ್ದಂಥ ನಗ್ನ ಸತ್ಯಗಳು ಅಂತ ಹೇಳ್ತಾ ಇವು ನಿಮ್ಮೂ ಸಹ ಚರ್ಚೆ ಮಾಡುವಂಥ ವಿಷಯಗಳು ಚರ್ಚೆ ಮಾಡಿ ನಿಮ್ಮ ವಿಷಯ ತಿಳಿಸ್ತಾ ಇರಿ. ಇದು ನಿಮಗೆ ಚರ್ಚೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯ ಕೈಗಳೇ ವಂದನೆಗಳು.